ಬೆಳಿಗ್ಗೆ ಸರಿಯಾದ ಟೈಮ್ಗೆ ಕೆಲಸ ಮಾಡಿದರೆ ನೆಮ್ಮದಿ. ಆನ್ ಟೈಮ್ ಕೆಲಸ, ಒತ್ತಡವಿಲ್ಲದ ಜೀವನ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತು ಶುಕ್ರವಾರ. ಪೂಜೆ ಹೇಗಿದೆ ತಿಳಿಸಿ. ತುಂಬ ಚೆನ್ನಾಗಾಗಿದೆ ಅನ್ಕೋತೀನಿ ಪೂಜೆ. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ, ಆನ್ ಟೈಮ್ ಕೆಲಸ ಮಾಡೋದು. ಆನ್ ಟೈಮ್ ಕೆಲಸ, ಸರಿಯಾದ ಸಮಯಕ್ಕೆ ಕೆಲಸ ಮಾಡಿದರೆ ಒತ್ತಡವಿಲ್ಲದ ಜೀವನ ನಾವು ನಡೆಸ್ಬೋದು ಅಂತೇಳಿ. ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಕೆಲಸ ಹೆಚ್ಚಾಗಿ ಇರೋದಿಲ್ಲ, ಅಂದರೆ ಸಮಯದ ನಿರ್ವಹಣೆ ಮಾಡೋದು ನಮಗೆ ತುಂಬ ಕಷ್ಟ ಆಗುತ್ತೆ. ಬೆಳಗ್ಗೆ ನಾವು 5ರಿಂದ 6 ಗಂಟೆಗೆ ಎದ್ದು ಹೇಳಬೇಕು. ಬೇಗನೆ ಎದ್ದು ಅರ್ಲಿ ಮಾರ್ನಿಂಗ್ ಎದ್ದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸಬೇಕು. ಗ್ರ್ಯಾಟಿಟ್ಯೂಡ್ ಸಲ್ಲಿಸಿದ ಮೇಲೆ ಮತ್ತೆ ನಾವು ರೂಮಲ್ಲಿ ಮತ್ತೆ ಹೋದಾಗ ನಮಗೆ ಒಳ್ಳೆ ಫೀಲ್ ಬರಬೇಕು. ಅಂದರೆ ಈ ಥರ ಒಳ್ಳೆ ಅರೇಂಜ್ ಮಾಡಿ ಬರಬೇಕು, ಕ್ಲೀನ್ ಮಾಡಿ ಬರಬೇಕು ಬೆಡ್ಡನ್ನು. ಇದು ಮೊದಲನೆಯ ಕೆಲಸ, ಒಂದು ಒಳ್ಳೆ ಹ್ಯಾಬಿಟ್ ಇದು. ಫಸ್ಟು ನಾವು ರೂಮಲ್ಲಿ ಯಾವುದೇ ಎಕ್ಸ್ಟ್ರಾ ವಸ್ತುಗಳನ್ನು ಇಟ್ಕೊಳ್ಳೋದೆ ಈ ಥರ ಕ್ಲೀನಾಗಿ ಇಟ್ಕೊಳ್ಳೋದು ರೂಮನ್ನು. ನೆಕ್ಸ್ಟ್ ಇಲ್ಲಿ ಒಂದು ಬೆಚ್ಚಗಿನ ನೀರು ಕುಡಿಯೋದಾಗಿರ್ಬೋದು, ಒಳ್ಳೆಯದು. ಇದು ಒಳ್ಳೆ ಅಭ್ಯಾಸ ಕೂಡ ಹೌದು. ಬೇರೆಯವ್ರಿಗೆ ಕಾಫಿ ಟೀ ಏನಾದರೂ ನಾವು ಮಾಡಿಕೊಡ್ಬೋದು. ಒಂದು 5 ಮಿನಿಟ್ ನಾವು ಕುಳಿತುಕೊಂಡು ಗ್ರ್ಯಾಟಿಟ್ಯೂಡ್ ಸಲ್ಲಿಸಿದ ಮೇಲೆ ಯೋಗ ಆ್ಯಂಡ್ ಮೆಡಿಟೇಷನ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಇದು ಒಂದು ಒಳ್ಳೆ ಹ್ಯಾಬಿಟ್. ಇದನ್ನು ಅಭ್ಯಾಸ ಮಾಡ್ಕೋಬೇಕು ಫ್ರೆಂಡ್ಸ್. ಇದು 5ರಿಂದ 6:30 ಒಳಗೆ ಗ್ರ್ಯಾಟಿಟ್ಯೂಡ್, ಯೋಗ ಆ್ಯಂಡ್ ಮೆಡಿಟೇಷನ್ ಇವನ್ನೆಲ್ಲವನ್ನು ಮುಗಿಸ್ಬಿಡಬೇಕು. 6:30ಯಿಂದ ನಾವೇನಾದರೂ ಗಾರ್ಡನಲ್ಲಿ ಹೋಗಿ ಹೂಗಳನ್ನು ಕಿತ್ಕೊಂಡು ಬರೋದಾಗಿರ್ಬೋದು ಪೂಜೆಗೆ. ಮತ್ತು ಅಲ್ಲಿ ಮಾಪಿಂಗ್ 7ವರೆಗೂ ಮಾಪಿಂಗ್, ಸ್ವೀಪಿಂಗ್ ಏನಾದರೂ ಎಲ್ಲನೂ ನಾವು ಆನ್ ಟೈಮ್ಗೆ ಎಲ್ಲ ಕೆಲಸವನ್ನು ಮುಗಿಸ್ಕೋಬೋದು. ಮತ್ತು 7ರಿಂದ ಮತ್ತು 8 ಗಂಟೆ ಒಳಗೆ ನಾವು ವೆಜಿಟೇಬಲ್ಸ್ ಏನಾದರೂ ಕಟ್ ಮಾಡಿಕೊಂಡು ಅದನ್ನು ನಾವು ಏನು ಮಾಪಿಂಗ್, ಸ್ವೀಪಿಂಗ್ ಮಾಡುವಾಗ ಏನಾದರೂ ಮಧ್ಯೆ ಆ ಟೈಮಲ್ಲಿ ಏನಾದರೂ ಒಂದು 5-10 ಮಿನಿಟ್ಸ್ ಸಿಕ್ತು ಅಂದರೆ ವೆಜಿಟೇಬಲ್ಸ್ ಕಟ್ ಮಾಡ್ಕೋಬೋದು. ಆಮೇಲೆ 7ರಿಂದ 8 ಗಂಟೆ ಸುಮಾರಿಗೆ ನಾವೆಲ್ಲ ಅಡುಗೆಯನ್ನು, ಅಂದರೆ ಬ್ರೇಕ್ಫಾಸ್ಟಿಗೋಸ್ಕರ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಆನ್ ಟೈಮ್ ಮುಗಿಸ್ಕೋಬೋದು. ಇವತ್ತು ನಾನು ಇದನ್ನು ಮಾಡ್ತಾಯಿದ್ದೀನಿ, ಮಾಡ್ತಾಯಿದ್ದೀನಿ, ಪೋಹ ಅಂದರೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ನಿಮಗೆ ಒಗ್ಗರಣೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮತ್ತು ನಾವು ಬ್ರೇಕ್ಫಾಸ್ಟ್ ಎಲ್ಲ ತಯಾರಾದಮೇಲೆ, ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳು ಏನಾದರೂ ಇದ್ದರೆ, ಕಾಲೇಜ್ಗೆ ಹೋಗೋ ಮಕ್ಕಳು ಇದ್ದರೆ ಅವ್ರಿಗೆಲ್ಲ ಡಬ್ಬಿ, ಅಂದರೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋದಾಗಿರ್ಬೋದು, ಅದೆಲ್ಲ ಮುಗಿಸ್ಕೊಂಡು ನಾವು 9 ಗಂಟೆಯಿಂದ ಒಂದು 5 ನಿಮಿಷ ರಿಲೀಫ್ ಮಾಡಿ ನಂತರ ನಾವು ಸ್ನಾನ, ಪೂಜೆ ಎಲ್ಲವನ್ನು ಮಾಡ್ಕೋಬೋದು. ಹಾಗೆ ಅವುಗಳ ಮಧ್ಯೆ ನಾವು ವೆಜಲ್ಸ್ ಇದ್ದರೆ ಏನಾದರೂ ಹಾಗೆ ಅವನ್ನ ಸಿಂಕಲ್ಲಿ ಬಿಡಬಾರ್ದು. ವೆಜಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಬಿಡ್ಬೇಕು. ಯೂಶಲಿ ನಂದು 8:30ಗೆಲ್ಲ ಕ್ಲೀನ್ ಆಗಿಬಿಡುತ್ತೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಸ್ನಾನ, ಪೂಜೆ ಎಲ್ಲ ಮಾಡೋದು. ನಮ್ಮ ಮಗನೂ ಸಹ 8:30ಗೆಲ್ಲ ಹೋಗ್ತಾನೆ. 8:30ಗೆ ಹೋದನು ಒಂದು ಅರ್ಧ ಗಂಟೆ ಒಳಗೆಲ್ಲ ನಾನು ಕ್ಲೀನ್ ಮಾಡಿಕೊಂಡು 9 ಗಂಟೆ ಮೇಲ್ಪಟ್ಟು ನಾನು ಎಲ್ಲ ಪೂಜೆ, ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. 10:30ಯಿಂದ 11ವರೆಗೆ ಏನಾದರೂ ಲಾಂಡ್ರಿ, ಅಂದರೆ ಕ್ಲಾತ್ ಮಷಿನ್ಗೆ ಹಾಕೋದಾಗಿರ್ಬೋದು, ಏನಾದರೂ ಆ ಟೈಮಲ್ಲಿ ನಾವು ಮಾಡ್ಕೋಬೋದು. 11 ಗಂಟೆ ಆದ್ರ ನಂತರ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ಒಂದು 5 ಮಿನಿಟ್ಸ್ 10 ಮಿನಿಟ್ಸು ಏನಾದರೂ ರಿಲ್ಯಾಕ್ಸ್ ಮಾಡ್ಕೋಬೇಕು. ರಿಲ್ಯಾಕ್ಸ್ ಮಾಡಿಕೊಂಡು ಒಂದು 11:30-12:30 ಒಳಗೆ ನಾವು ಲಂಚಿಗೆ ಏನೇನು ಬೇಕು ಎಲ್ಲ ವೆಜಿಟೇಬಲ್ಸನ್ನು ಕಟ್ ಮಾಡೋದು. ಅದ್ರ ಮಧ್ಯೆ ನಮಗಿನ್ನೂ ಟೈಮ್ ಇರುತ್ತೆ. 1ರಿಂದ 1:30 ಒಳಗೆ ನಾವು ಲಂಚ್ ಮಾಡಿದರೆ ಆಯಿತು. ಅಷ್ಟರೊಳಗೆ 11:30ಯಿಂದ ನಾವು 1 ಒಳಗೆ ಏನಾದರೂ ಟೈಮ್ ಸಿಕ್ಕರೆ ನಾವು ಒಳ್ಳೆ ಬುಕ್ಸ್ಗಳನ್ನು ಓದ್ಬೋದು. ಯಾವುದಾದ್ರೂ ಒಂದು ಸ್ಪಿರಿಚುವಲ್ ಬುಕ್ಸ್ ಇದ್ದರೆ ಓದ್ಬೋದು. ನಾವೇನಾದರೂ 12:30ಯಿಂದ 1:30 ಒಳಗೆ ಏನಾದರೂ ಎಲ್ಲ ಲಂಚ್ ಮುಗಿಸಿದರೆ ಮಧ್ಯಾಹ್ನ ಏನಾದರೂ ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಈ ಥರ ಮೆಸ್ಸಿಯಾದ ಅಡುಗೆ ಮನೆ ನೋಡೋಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಇದನ್ನು ನಾನು ಬೇಕು ಅಂತಲೇ ನಾನು ನಿಮಗೋಸ್ಕರ ತೋರಿಸ್ಬೇಕು. ಈ ಥರ ಮೆಸ್ಸಿಯಾದ ಅಡುಗೆ ಮನೆ ಇದ್ದರೆ ಹೆಂಗೆ, ಕ್ಲೀನ್ ಆದಮೇಲೆ ಹೇಗಿರುತ್ತೆ ಅಂತೇಳಿ ವಿಡಿಯೋಗೋಸ್ಕರ ನಾನು ಇದನ್ನು ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಮಜ್ಜಿಗೆ ಮಾಡ್ತಾಯಿದ್ದೀನಿ, ಅಂದರೆ ಬೆಣ್ಣೆಯನ್ನು ತೆಗೆದಿದ್ದೀನಿ, ತುಪ್ಪ ಕಾಯಿಸಿರೋದನ್ನು ನೀವು ನೋಡಿದ್ದೀರ.
ಈ ಥರ ಮೆಸ್ಸಿ ಆಗಿರೋದು ಯಾರಿಗಾದ್ರೂ ಇಷ್ಟ ಆಗುತ್ತಾ? ಖಂಡಿತ ಇಷ್ಟ ಆಗಲ್ಲ. ಬನ್ನಿ ಹಾಗಾದರೆ ಇವಾಗ ಕ್ಲೀನ್ ಆದಮೇಲೆ ಯಾವ ಥರ ಇದೆ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ? ಈ ಥರ ಮಧ್ಯಾಹ್ನ ನಾವು ಲಂಚ್ಗಿಂತ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿರ್ತೀನಿ. ಲಂಚಿಗೆ ಬಂದಾಗ ನಮಗೆ ಈ ಥರ ಫ್ರೆಶ್ ಫೀಲ್ ಅನ್ನಿಸ್ಬೇಕು. ಈ ಥರ ನೋಡಿದಾಗ ನಾವು ಲಂಚ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಖುಷಿಯಿಂದ ನಾವು ಈ ಥರ ಲಂಚ್ ಪ್ರಿಪರೇಷನ್ ಮಾಡ್ಬೋದು. ಏನಂತೀರ ಫ್ರೆಂಡ್ಸ್? ಇವಾಗ ನೋಡ್ರಿ, ಅವಾಗ ನೋಡಿದ್ದಕ್ಕೆ ಕಂಪೇರ್ ಮಾಡಿ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ? ಈ ಥರ ಒಂದು ಕಿಚನ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಈ ಥರ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ, ಎಲ್ಲ ಊಟ ಎಲ್ಲ ಆದಮೇಲೆ, ನಮ್ಮ 2 o'clock ಆದಮೇಲೆ ಒಂದು ಸ್ಮಾಲ್ ನ್ಯಾಪ್ ತೊಗೋಬೋದು ನಾವು. ಅಂದರೆ ಒಂದು ಸ್ವಲ್ಪ 2-2:30 ಒಳಗೆ ಒಂದು ಸ್ಮಾಲ್ ಒಂದು 5 or 10 minutes ನೀವು ಸ್ಮಾಲಾಗಿ ಒಂದು ನಿದ್ದೆ ಮಾಡ್ಬೋದು. ಅಂದರೆ ಡೀಪಾಗಲ್ಲ, ಒಂದು ಸ್ವಲ್ಪ ಸಾಕಾದಾಗ ನೀವು ಆ ಥರ ರೆಸ್ಟ್ ಮಾಡ್ಬೋದು. ಮತ್ತು ನಾವು ಏನಾದರೂ 3 to 5 ಒಳಗೆ ಏನಾದರೂ ನಮಗೆ ಟೈಮ್ ಸಿಕ್ತು ಅಂದರೆ ಏನಾದರೂ ಒಂದು ಕಲಿಬೋದಲ್ವ? ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಕಲಿಬೋದು, ಅಥವಾ ಏನಾದರೂ ಟೈಲರಿಂಗ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಬಟ್ಟೆಗಳನ್ನು ಸ್ಟಿಚ್ ಮಾಡೋದಾಗಿರ್ಬೋದು, ಏನಾದರೂ ಕಲಿಬೋದು. ಇಲ್ಲ ನಿಮಗೆ ಬಟ್ಟೆಗಳನ್ನು ವಾರ್ಡ್ರೋಬಲ್ಲಿ ಫೋಲ್ಡ್ ಮಾಡೋದಾಗಿರ್ಬೋದು, ಲಾಂಡ್ರಿಗೆ ಹಾಕಿದ ಬಟ್ಟೆಗಳನ್ನು ತಂದು ಫೋಲ್ಡ್ ಮಾಡೋದಾಗಿರ್ಬೋದು. ಇನ್ನು ಬೇಕಾದರೆ ನೀವು ಒಳ್ಳೊಳ್ಳೆ ಸ್ಪಿರಿಚುವಲ್ ಬುಕ್ಸ್ಗಳು ಇರ್ತಾವಲ್ಲ, ಅವನ್ನ ಸಹ ನೀವು ಓದ್ಬೋದು. ಈ ಥರ ನಾವು ಟೈಮನ್ನು ಯೂಸ್ ಮಾಡ್ಕೋಬೇಕು. ಈ ಥರ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇಲ್ಲಿ. ನಂತರ ನಾವು 5 o'clock ಆದಮೇಲೆ ಇನ್ನೇನು ಮಕ್ಕಳು ಬರುವ ಸಮಯ ಟೈಮ್ ಆಗುತ್ತೆ. ಅಂದರೆ ಸ್ನ್ಯಾಕ್ಸಿಗೆ ಏನಾದರೂ ಸಿಂಪಲ್ಲಾಗಿ ಏನಾದರೂ ಸ್ನ್ಯಾಕ್ಸ್ ಇಷ್ಟಪಡೋದಾದರೆ ಮಕ್ಕಳು ಮಾಡ್ಬೋದು. ಈ ಟೈಮಲ್ಲಿ ಸ್ನ್ಯಾಕ್ಸ್ ಮಾಡಿದ ನಂತರ ಮಕ್ಕಳು ಬರ್ತಾರೆ. ಮಕ್ಕಳ ಜೊತೆಗೆ ಮತ್ತು ಫ್ಯಾಮಿಲಿ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಟೀ ಕಾಫಿ ಕುಡಿತಾ ಸ್ನ್ಯಾಕ್ಸ್ ಅಂತ ತಿಂತ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು 6 to 6:30, 7 ಒಳಗೆ ತರಕಾರಿ ಕಟ್ ಮಾಡ್ಕೊಳ್ಳೋದು, ಅಂದರೆ ವೆಜಿಟೇಬಲ್ಸು ಡಿನ್ನರಿಗೋಸ್ಕರ ಮತ್ತೆ ಕಟ್ ಮಾಡ್ಕೊಳ್ಳೋದು. ನೋಡ್ತಾ ಇರ್ಬೋದು, ನಮ್ಮದು ಹೀರೆಕಾಯಿ ಪಲ್ಯಗೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡು ಹೀರೆಕಾಯಿ ಪಲ್ಯವೂ ರೆಡಿ ಆಯಿತು ಡಿನ್ನರಿಗೋಸ್ಕರ. ಇದು ಪೂರಿ ಮಾಡಿದ್ದೆ, ಕಾಂಬಿನೇಷನ್ ಆ್ಯಕ್ಚುಲಿ ಅಲ್ಲ, ಆದರೂ ಮಗನ ಡಿಮ್ಯಾಂಡ್ಗೋಸ್ಕರ ನಾನು ಪೂರಿ ಮಾಡಿದ್ದೆ. ಹಾಗೆ ಕಡಲೆ ಕಾಳು ಪಾಯಸನೂ ಸಹ ಮಾಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.